ಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ತ್ರಿಚಕ್ರ ವಾಹನ ವಿತರಣೆ ಮಾಡಿದರು. ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಇಂದು ಅಂಗವಿಕಲರಿಗೆ ತ್ರಿಚಕ್ರ ವಾಹನವನ್ನ ವಿತರಣೆಯನ್ನ ಮಾಡಿದ್ರು. ಸರ್ಕಾರಿ ಕಾರ್ಯಕ್ರಮ ಇದು ಗೊತ್ತಿದ್ದೆ ನಮಗೆ, ನೀವು ಹೇಳೋದು ಗೊತ್ತಿತ್ತು. ಹೇಳಿ ಕಲಬುರಗಿಯ ಜಿಲ್ಲಾಡಳಿತ ಕಚೇರಿಯ ಎದುರುಗಡೆ ವಿತರಣೆ ಮಾಡಿ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ್ರು. ಇಲ್ಲಿ 30 ಗಾಡಿಗಳನ್ನ ಇದೇ ಜಾಗದಲ್ಲಿ ವಿತರಣೆ ಮಾಡಿದ್ದೆ. ನಮ್ಮ ವಿಧಾನ ಪರಿಷತ್ತಿನ ಅನುದಾನದ ಅಡಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಿಂದ ಕೂಡ ಕೊಟ್ಟಿದ್ದೆ. ಇವತ್ತು ಕೂಡ ಶಾಸಕನಾದ ಮೇಲೆ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಷ್ಟೇ ಅಂಗವಿಕಲರಿರಲಿ ಎಲ್ಲರಿಗೂ ಯಾವುದೇ ಪಕ್ಷಪಾತದಲ್ಲಿ ಯಾವುದೇ ಪಾರ್ಟಿ ಗೀಟಿ ಜಾತಿ ಏನಿಲ್ಲ, ಯಾರು ಏನಪ್ಪ ಅಂದ್ರೆ ಅಂಗವಿಕಲರ ಅವ್ರಿಗೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ 5 ವರ್ಷದಲ್ಲಿ ಅಂಗವಿಕಲರಿಗೆ ವೆಹಿಕಲ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ನಮ್ಮ ಪಕ್ಷ. ಅದರ ಪ್ರಕಾರ ಇವತ್ತು 37 ಗಾಡಿ, ಇವತ್ತು 35 ಕೊಟ್ಟಿವಿ, ಇನ್ನೂ 2 ಕೊಡಬೇಕಾಗಿದೆ. 35 ಗಾಡಿಗಳನ್ನು ವಿತರಣೆ ಮಾಡಿದ್ದೇವೆ. ಎಲ್ಲ ಹಳ್ಳಿಯಲ್ಲಿ ಸಿಟಿಯಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಏನಪ್ಪ ಅಂಗವಿಕಲರಿಗೆ ತಮ್ಮ ಜೀವನದಲ್ಲಿ ಸುಗಮವಾಗಿ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ವಿಕಲಚೇತನ ಅಂಗವಿಕಲರಿಗೆ ಈ ವೆಹಿಕಲ್ನ 3 ಚಕ್ರದ ತ್ರಿಚಕ್ರ ವಾಹನವನ್ನು ವಿತರಣೆ ಮಾಡಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಹಂತ ಹಂತವಾಗಿ ಏನು ಉಳಿದಿರ್ತಕ್ಕಂಥ ಅಂಗವಿಕಲರು ಕೂಡ ಇದರ ವ್ಯವಸ್ಥೆಯನ್ನು ಮಾಡ್ತೇವೆ. ಧನ್ಯವಾದ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕನ್ನಡ, ಕಲಬುರಗಿ.